ಸುಮ್ಮನೆ ಕೂತ್ಕೊಳ್ಳೋದು ಬರೀರಿ 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 ಅನ್ನೋದು ಅವ್ರೇನ್ ಬರೀತಾರೆ ಸರ್? ಇವ್ರು ಹೇಳ್ಕೊಡ್ತಾನೆ ಅವ್ರು ಬರೆಯೋದು. ಎಷ್ಟೋ ಜನ ಹುಡುಗರು ಹೆಣ್ಮಕ್ಳುಗಳು ಓದೇ ಇಲ್ಲ ಸರ್, ಬಿಡ್ಸೇ ಬಿಡ್ತಾರೆ, 7ನೇ ಕ್ಲಾಸ್ಗೆ ಬಿಡಿಸ್ಬಿಡ್ತಾರೆ. ಸಾಕು ನನ್ನ ಮಗಳು ಓದಿರೋದು, ನನ್ನ ಮಗಳು ಓದಿರೋದೇ ಸಾಕು, ನನ್ನ ಮಗ ಗಂಡ್ಮಗ ಓದ್ಲಿ. ಅದೇ ಯಾಕೆ ಗಂಡ್ಮಗುನೇ ಯಾಕೆ ಓದ್ಬೇಕು? ಹೆಣ್ಮಗು ಓದ್ರೆ ಮುಂದೆ ಅವ್ರನ್ನ ಕರ್ಕೊಂಡು ಹೋಗಿ ಪಾಠ ಮಾಡಿದ್ರೆ ಇವ್ರು ಬೀದಿಲಿ ಆಡ್ಬೇಕು, ಇವ್ರನ್ನ ಕರ್ಕೊಂಡು ಹೋಗಿ ಪಾಠ ಮಾಡಿದ್ರೆ ಅವ್ರು ಬೀದಿಲಿ ಆಡ್ಬೇಕು. ಅವ್ರನ್ನ 1ನೇ ಕ್ಲಾಸ್ನವ್ರು ಕರ್ಕೊಂಡು ಹೋಗಿ ಪಾಠ ಮಾಡಿದ್ರೆ 2ನೇ ಕ್ಲಾಸ್ ಅವರು ಮೋರಿತಾವು ಮಳ್ಳೆಯಲ್ಲಿ ಆಟ ಆಡ. ಸರಿಯಾಗಿ ಉಪಾಧ್ಯಾಯರಿದ ಮೇಲೆ ಶಾಲೆ ಅರೆ ಬಾಗಿಲು ತಕೊಂಡದ ಕೂತಿರ್ತಾವ ವೈಕ ಇಲ್ಲಿ ಚಂದಾಗಂತ ಗಳ್ಳೋ ಪಳ್ಳ ಅನ್ಕೊಂಡು ಏನ್ ಮಾಡೋದು ಅದಕ್ಕೆ ನೀವ್ ಹೇಳಿ. ಕಿಟ್ಕೆನ ಉಚ್ಚಕ್ಕಾಗೋದಿಲ್ಲ, ಅಲ್ಲಿ ನೀರು ಫೋರ್ಸ್ ಆಗಿ ಮಳೆ ಬಿದ್ದಾಗ ಒಳಗಡೆ ಬೀಳ್ತದೆ, ಅಲ್ಲಿ ಬೆಂಚ್ಗಳೆಲ್ಲ ನೆಂದಿ ಒಂಥರ ಇದಾಗುತ್ತೆ. ಇಷ್ಟೆಲ್ಲ ಇಲ್ಲ ಇಲ್ಲ ಅನ್ನೋದಕ್ಕೆ ನಾವೆಲ್ಲ ಸೇರಿ ಏನಾದ್ರು ಮಾಡಿದೀವ, ಈ ಶಾಲೆಯಲ್ಲಿ ಏನಾದ್ರು ಬಂದು ಈ ತರ ಚರ್ಚೆ ಮಾಡಿದೀವ ಅಂದ್ರೆ ಅದು ಕೂಡ ಇಲ್ಲ. ಒಂದು ವೇಳೆ ಈ ಊರಲ್ಲಿ ನೀರಿನ ಅವಶ್ಯಕತೆ ತುಂಬಾ ಇದ್ದು ಇಲ್ಲಿಂದ ಈ ಹೊಳೆ ಬತ್ತೋಯ್ತು ಅಂದ್ಕೊಳ್ಳಿ, ಏನು ನೀರು ಬರ್ತಾ ಇಲ್ಲ, ಆಗ ನಾವು ಏನ್ ಮಾಡ್ತೀವಿ? ಸರ್ಕಾರ ಬರ್ಲಿ ಅಂತ ಕೂತ್ಕೊಳ್ತೀವ? 10 ಜನರು ಸತ್ತೋಗಿರ್ತಾರೆ, ಸರ್ಕಾರ ನೀವು ಸರ್ಕಾರಕ್ಕೆ ಹೋಗಿ ಇಲ್ಲಿ ಮನವಿ ಕೊಟ್ಟಿಲ್ಲಿ ಬರುವವರೆಗೆ ಏನ್ ಮಾಡ್ತೀರಿ ನೀವಾಗ? ರಿಂದ 14 ವರ್ಷದ ಮಕ್ಕಳು ನಿಮ್ಮೂರಲ್ಲಿ ಶಾಲೆಗೆ ಸೇರಿದವರು 122 ಜನ ಇದ್ದಾರೆ. ಒಟ್ಟಾರೆ ಶಾಲೆಗೆ ಸೇರದೇ ಇರೋರು ಗೊತ್ತಾ ನಿಮ್ಗೆ ಯಾರಿಗಾದ್ರೂ ಈ ವಿಷಯ? ಯಾಕಂದರೆ ಈ ಕಳೆದ ಒಂದು 50 ವರ್ಷದಲ್ಲಿ ಈ ಸರ್ಕಾರಿ ಶಾಲೆಗಳು ಏನು ಮಾಡಿಬಿಟ್ಟಿದೆ ಅಂತ ಹೇಳಿದ್ರೆ, ಇದು ನಿಮ್ಮದಲ್ಲ, ಇದು ನಮ್ಮದು ಸರ್ಕಾರದ್ದು, ನೀವು ಬೇಕಾದರೆ ನಿಮ್ಮ ಮಕ್ಕಳನ್ನ ಕೊಡಿಸ್ತೀರಿ, ಅಥವಾ ಈ ಸ್ಕೀಮ್ ಇದೆ ಆ ಸ್ಕೀಮ್ ಇದೆ ಇದಕ್ಕೆ ಅಪ್ಲೈ ಮಾಡಿ. ಸೊ ಒಂದು ಜನರಿಂದ ಈ ಶಾಲೆಯ ಒಂದು ವ್ಯವಸ್ಥೆ, ಈ ಶಿಕ್ಷಣದ ವ್ಯವಸ್ಥೆ ಜನರಿಂದ ಭಾಳ ದೂರ ಆಗಿಬಿಟ್ಟಿದೆ. ಇಲ್ಲಿ ಜನರು ಭಾಗವಹಿಸಬೇಕು ಅಥವಾ ಇದು ಒಂದು ಚಳುವಳಿ ಥರ ಆಗಬೇಕು ಅಂತ ಹೇಳಬೇಕಾದ್ರೆ ಜನರಿಗೆ ಶಿಕ್ಷಣದಲ್ಲಿ, ಅದರಲ್ಲೂ ಶಾಲೆ ವಿಷಯದಲ್ಲಿ ಮಾತಾಡಿ ಅಭ್ಯಾಸ ಇಲ್ಲ. ಮೊದಲ ಹಂತವಾಗಿ ಶಿಕ್ಷಣದ ಬಗ್ಗೆ ಅವರು ಸ್ವಲ್ಪ ಯೋಚನೆ ಮಾಡಿಕೊಳ್ಳುವ ಹಾಗೆ ಆಗಬೇಕು ಅಂತ ಮಾಡಲಿಕ್ಕಾಗಿ ನಾವು ಮೊದಲು ಯೋಚನೆ ಮಾಡಿದ್ದು ಗ್ರಾಮ ಸಭೆಗಳನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ. ಗ್ರಾಮ ಸಭೆಗಳನ್ನ ಮಾಡಿದಾಗ ಅಟ್ಲೀಸ್ಟ್ ಜನರು ಆಗ ಶಾಲೆ ಕಡೆಗೆ ತಿರುಗಿ ನೋಡ್ತಾರೆ. ನಿಧಾನವಾಗಿ ಒಂದೊಂದೇ ಕೆಲಸ ಮಾಡ್ತಾ ಅವರು ಮುಂದೆ ಇದರಲ್ಲಿ ಅಂದ್ರೆ ಶಿಕ್ಷಣದ ಸುಧಾರಣೆಯಲ್ಲಿ ಭಾಗವಹಿಸುವ ಹಾಗೆ ಅವ್ರು ಆಗ್ಬೇಕು. ಜನರು ಪ್ರಶ್ನಿಸಬೇಕಾಗಿದೆ, ನಮಗೆ ವಿದ್ಯಾಭ್ಯಾಸ ಯಾಕೆ ಬೇಕು, ಶಾಲೆಗಳು ಯಾತಕ್ಕೋಸ್ಕರ ಇದೆ, ಯಾರ್ದು ಇದು ಶಾಲೆ, ನಮಗೂ ಜನರಿಗೂ ಈ ಶಾಲೆಗೂ ಏನು ಸಂಬಂಧ ಇದೆ, ಈ ರೀತಿಯ ಪ್ರಶ್ನೆಗಳು ನಮಗೆ ಬೇಕಾಗಿದೆ. ಶಿಕ್ಷಣ ಗ್ರಾಮ ಸಭೆಯಲ್ಲಿ ಹೆಚ್ಚಾಗಿ ಜನಗಳು ಬಂದು ಶಾಲೆ ಬಗ್ಗೆ ಅವರಿಗೆ ಯಾವತ್ತೂ ಒಂದು ಅನುಭವ ಅಥವಾ ರೂಢಿ ಇಲ್ಲ. ಶಾಲೆ ಬಗ್ಗೆ, ಶಾಲೆ ಹತ್ರ ಬಂದು ಅದ್ರ ಬಗ್ಗೆ ಚರ್ಚೆ ಮಾಡೋದು ಒಂದು ರೂಢಿ ಇಲ್ಲದೆ ಅವರು ಯಾವ್ದಾದ್ರು ಒಂದು ವಿಷಯದ ಬಗ್ಗೆ, ಶಿಕ್ಷಣದಲ್ಲಿ ಬದಲಾವಣೆ ಬೇಕಂತ ಹೇಳಿ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಮಾತಾಡಕ್ಕೆ ಆಗಲ್ಲ. ಅವ್ರಿಗೆ ಒಂದು ಹಿನ್ನೆಲೆ ಬೇಕು, ಶಾಲೆದು ಒಂದು ಹಿನ್ನೆಲೆ ಅಥವಾ ಒಂದು ಆಧಾರ ಬೇಕು. ಈ ಆಧಾರನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಸ್ಕೂಲ್ ಇನ್ಫಾರ್ಮೇಶನ್ ಕ್ಯಾಂಪೇನ್ ಅಂದ್ರೆ ಶಾಲೆ ಬಗ್ಗೆ ಮಾಹಿತಿ ಸಂಗ್ರಹಣೆ ಅಂತ ನಾವು ಮಾಡ್ತಾ ಇದ್ದೀವಿ. ನಾವು ಈ ಮಾಹಿತಿ ತಗೊಂಡಿದ್ದೀವಲ್ವಾ, ಅದರ ಉದ್ದೇಶ ಏನು ಅಂತ ಹೇಳಿದ್ರೆ, ಒಂದು ಈ ರೀತಿಯಾಗಿ ಗ್ರಾಮ ಸಭೆಗಳನ್ನ ಮಾಡಿ ಜನರು ಶಿಕ್ಷಣದ ಬಗ್ಗೆ ಯೋಚನೆ ಮಾಡುವ ಹಾಗೆ, ಸ್ವಲ್ಪ ಜವಾಬ್ದಾರಿ ತಗೊಳ್ಳೋ ಹಾಗೆ ಮಾಡೋದು. ಎರಡನೇದಾಗಿ ಸಂಬಂಧಪಟ್ಟ ಇಲಾಖೆಗೆ ಏನಾದ್ರೂ ತೊಂದರೆ ಇದ್ರೆ ಅವರ ಗಮನಕ್ಕೆ ತಂದು ಇದನ್ನ ಸರಿಪಡಿಸುವ ರೀತಿಯಲ್ಲಿ ಜನರ ಜೊತೆ ಸೇರ್ಕೊಂಡು ಸರಿಪಡಿಸಲಿಕ್ಕೆ ನಾವು ಕೆಲಸ ಮಾಡೋದು. ನಾವು ಊರಿನ ಕೆಲವು ವ್ಯಕ್ತಿಗಳ ಜೊತೆಲೂ ಮಾತಾಡ್ತೀವಿ. ಸೊ ಮಾತಾಡಿ ಅಲ್ಲಿ ಏನಿದೆ ಅವ್ರಿಗೆ ಗೊತ್ತಿರೋ ಪ್ರಕಾರ ಶಾಲೆಯಲ್ಲಿ ಏನು ಸೌಕರ್ಯಗಳಿದೆ ಅಥವಾ ಶಾಲೆ ಹೇಗಿದೆ, ಊರಲ್ಲಿ ಎಷ್ಟು ಮನೆ ಇದಾವೆ, ಊರು ಹೇಗಿದೆ, ಆ ಮಾಹಿತಿನೂ ಸಹಿತ ಇದರಲ್ಲಿ ಇದೆ. ಸೊ ಈ ಮಾಹಿತಿನ ತಗೊಂಡಾದ್ಮೇಲೆ ನಾವು ಕೆಲವ್ರನ್ನ ನಾವಿಲ್ಲಿ ಎಲ್ಲರನ್ನೂ ಊರಲ್ಲಿ ಇರೋರ್ನೆಲ್ಲರನ್ನೂ ನಾವು ಮಾತಾಡಿಲ್ಲ ಅಂದ್ರು ಕೆಲವ್ರನ್ನ ಗುರುತಿಸಿ ಅವ್ರ ಜೊತೆಗೆ ಮಾತಾಡಿ ನಿಮ್ಮೂರಲ್ಲಿ ಈ ತರ ಒಂದು ಗ್ರಾಮ ಸಭೆ ಇಡಬೇಕು, ಅದು ಶಿಕ್ಷಣ ಗ್ರಾಮ ಸಭೆ. ಇದು ಒಂದು ಶಾಲೆಗಳ ಮಾಹಿತಿ ಸಂಗ್ರಹಣೆ ಮಾಡುವಂತ ಒಂದು ಪುಸ್ತಕ ಇದೆ. ನಾವು ಕೆಲಸ ಮಾಡ್ತಾ ಇರೋ 6 ಜಿಲ್ಲೆಗಳಲ್ಲೂ ನಾವು ಪ್ರತಿ ಸರ್ಕಾರಿ ಶಾಲೆಗೂ ಭೇಟಿ ಕೊಟ್ಟು ಒಂದು ಮಾಹಿತಿ ಸಂಗ್ರಹಣೆ ಮಾಡ್ತೀವಿ ಆ ಊರಿನ ಶಾಲೆ ಬಗ್ಗೆ. ಎಲ್ಲ ಮಕ್ಕಳುಗಳು ಶಾಲೆಗೆ ಬರ್ತಾ ಇದ್ದಾರಾ, ಮತ್ತೆ ಏನಾರ ಸಮಸ್ಯೆ ಇದೆ ಅಂತೇಳಿ ನಾವು ನೋಡಿ ಈ ತರ ಪಟ್ಟಿ ಮಾಡ್ದೋ.
ಸೊ ಇದನ್ನ ನೀವು ನೋಡಿ, ಇವಾಗ ಏನು ಸಮಸ್ಯೆಗಳಿದೆ ಅದರಲ್ಲಿ ನಾವು ಏನು ಮಾಡ್ಬೋದಾಗಿತ್ತು ಅಂತ ಹೇಳ್ಬಿಟ್ಟು. ಶಾಲೆಗೆ ಹೋಗುವ ಮಕ್ಕಳ ಸಂಖ್ಯೆ 301. ಶಿಕ್ಷಕ ಮತ್ತು ಮಕ್ಕಳ ಅನುಪಾತ 50:1, ಅಂದರೆ 50 ಮಕ್ಕಳಿಗೆ ಒಬ್ಬರು ಶಿಕ್ಷಕರು. ಒಟ್ಟು ತರಗತಿ 1 ರಿಂದ 7ರವರೆಗೆ. ಅಂಗನವಾಡಿ ಒಟ್ಟು 3 ಕೇಂದ್ರಗಳಿದಾವೆ. ನೀರು ಇದೆ, ಶೌಚಾಲಯ ಇಲ್ಲ. ನಾವು ಪ್ರೇಯರ್ ಮಾಡೋ ಟೈಮ್ಗೆ ಲಾರಿ ಬರ್ತದೆ, ಹಾಲಿನ ಡೈರಿ. ಅವಾಗ ರೋಡಲ್ಲಿ ಎಕ್ಸ್ಲು ನಿಂತ್ಕೋಬೇಕು. ದೊಡ್ಡ ಹುಡುಗರು ಹಿಂದಕ್ಕೆ ನಿಂತ್ಕೊಂಡಾಗ ಅಕಸ್ಮಾತ್ ಹುಡುಗರು ಏನಾರ ಆಚೆ ಆ ಕಡೆ ಓಡೋದಾಗ ಜೋರಾಗಿ ಬಸ್ಗಳು ಬರ್ತವೆ. ಅವಾಗ ಸಿಕ್ಬಿಟ್ಟವು ಅಂತ ಭಯದಿಂದ ಹಿಂದಕ್ಕೆ ಓಡ್ಬರ್ತೀವಿ, ಅಥವಾ ಮದುವೆ ಸಿಕ್ಕೊಂಡ್ರೆ ಹರಿತವೆ ಅಂತ ಭಯ ಆಯ್ತದೆ. ಲೈಬ್ರರಿ ಅಂತ ಅಂತಾರೆ, ಗ್ರಂಥಾಲಯ. ಸೊ ಪುಸ್ತಕಗಳು ಚಿಕ್ಕ ಪುಸ್ತಕ ಕೊಟ್ಟಿರ್ತಾರೆ ಮಕ್ಕಳಿಗೆ ಓದ್ಕೊಳಕ್ಕೆ. ಆ ಸೌಲಭ್ಯ ಇದೆ, ಆದರೆ ಏನು ಉಪಯೋಗಿಸ್ತಾ ಇಲ್ಲ. ತೆಗ್ದು ಅದನ್ನ ಪೆಟ್ಟಿಯಿಂದ ತೆಗ್ದು ಮಕ್ಕಳಿಗೆ ಓದಕ್ಕೆ ಕೊಡ್ತಾ ಇಲ್ಲ. ವಿದ್ಯುತ್ ಶಕ್ತಿ ಬೇಕು, ಒಳಗಡೆ ದೀಪ ಇಲ್ಲ, ಮಕ್ಕಳುಗಳಿಗೆ ಆಟದ ಸಾಮಾನುಗಳು ಬೇಕು, ಮೈದಾನ ಇದಾಗಿರ್ಬೇಕು, ಇದೆಲ್ಲ ಬೇಲಿ ಬಂಕ ಎಲ್ಲ ಒಪ್ಪ ಮಾಡಿಸ್ಬೇಕು. ಈ ಮಕ್ಕಳುಗಳು ಹೊರಗಡೆ ಹೋಗಕ್ಕೂ ಜಾಗ ಇಲ್ಲ, ಕಕ್ಕಸ್ ಮನೆ ಬೇಕು. ಆ ಸಲಕರಣೆಗಳನ್ನ ಕೆಲವು ಏನು ಪ್ರಯೋಜನಕ್ಕೆ ಬಂದಿರತಕ್ಕಂಥ ಸಲಕರಣೆಯನ್ನು ಸಹ ಕೊಟ್ಟಿದ್ದಾರೆ. ಅದು ಮಕ್ಕಳಿಗೆ ಸಮಯಕ್ಕೆ ತಕ್ಕಂತೆ ಉಪಯೋಗ ಆಗಬೇಕು. ನಾವು ಪ್ರಯೋಗ ಮಾಡಬೇಕಾದ್ರೆ ಈಗ ಅಲ್ಲಿರ್ತಕ್ಕಂಥ ಉಪಕರಣಗಳನ್ನ ಬಳಸ್ಕೊಂಡು ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಬೋಧನೆ ನೀಡಬೇಕಾದ್ರೆ ಮೇನ್ ಬೇಕಾಗಿರ್ತಕ್ಕಂಥದ್ದು ಬೋಧನೋಪಕರಣಗಳು, ಟೀಚಿಂಗ್ ಏಡ್ಸ್. ಹೆಣ್ಣು ಮಕ್ಕಳು ವಯಸ್ಸು ಹಂತ ಹಂತವಾಗಿ ಬೆಳೀತಾ ಇರ್ತಾರೆ. ಇವಾಗ 1 ರಿಂದ 7ನೇ ತರಗತಿವರೆಗೂ ಇಲ್ಲಿರೋ ದಶೆಯಿಂದ ಇವಾಗ ಟಾಯ್ಲೆಟ್ಗೆ ಹೆಣ್ಣು ಮಕ್ಳಿಗೋಸ್ಕರ ಹೋಗಿ ಟಾಯ್ಲೆಟ್ ಅವಶ್ಯಕತೆಯಾಗಿ ಬೇಗನೆ ಬೇಕು. ಮಳೆ ಬಂದಾಗ ಕೂತ್ಕೊಳಕ್ಕಾಗಲ್ಲ ಮಕ್ಕಳು, ತುಂಬಾ ಆ ಕಡೆ ಎಲ್ಲ ಸೋರ್ಸೇ ಗೋಡೆ ಇಲ್ಲ, ಮೇಲ್ಚಾವಣಿ ಕೆಳಗಡೆ ಎಲ್ಲ ಹೊಡೆದೋಗ್ಬಿಟ್ಟಿದೆ, ಗಾರೆ ಎಲ್ಲ. ಆಮೇಲೆ ಕಿಟಕಿಗಳು ಎಲ್ಲ ಮತ್ತು ಕಿತ್ತೋಗ್ಬಿಟ್ಟಿದೆ. ಅದಿತ್ತು, ಅದರಿಂದ ಮಕ್ಕಳಿಗೆ ಕೂರ್ಸೋಕ್ಕೆ ಸಮಸ್ಯೆ. ಈ ಒಟ್ಟು 70 ಮಕ್ಕಳು ಒಂದೇ ತರಗತಿ ಒಂದೇ ರೂಮಲ್ಲಿ ಕೂರ್ಸೋಕ್ಕಾಗಲ್ಲ. ನಾವು ಪ್ರಥಮವಾಗಿ ಜನಗಳಿಗೆ ಆ ಶಾಲೆಗೆ ಮೂಲಭೂತವಾದಂಥ ಸವಲತ್ತುಗಳನ್ನ ಅರಿವು ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ, ಸಾಧ್ಯವಾದಷ್ಟು ಗ್ರಾಮ ಜನಗಳೇ ಅದನ್ನು ಪೂರೈಸೋ ಥರ ನಾವು ಮಾತಾಡ್ತಾ ಕೊನೆಗೆ ನಾವು ಕಲಿಕಾ ಮಟ್ಟದಲ್ಲೂ ಚರ್ಚೆ ಮಾಡ್ತಾ ಇದ್ದೀವಿ. ನಾವು ಸುಲಭವಾಗಿ ಅವ್ರಿಗೆ ಹೇಳ್ತೀವಿ, ನೀವು ಏನಾದರೂ ಚರ್ಚೆ ಮಾಡುವಾಗ ಅಥವಾ ನೀವು ಏನಾದರೂ ಸಭೆ ಮಾಡುವಾಗ ನೀವು ಎಲ್ಲ ಸಮಸ್ಯೆಗಳ ಬಗ್ಗೆ ಮಾತಾಡ್ತೀರಿ. ಈಗ ಅದು ಲೈಟಿನ ಸಮಸ್ಯೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಊರಿನ ರಸ್ತೆ ಬಗ್ಗೆ ಇರ್ಬೋದು, ಎಲ್ಲ ಮಾತಾಡ್ತೀರಿ. ಆದರೆ ಇಲ್ಲಿವರೆಗೆ ನೀವು ಶಿಕ್ಷಣದ ಬಗ್ಗೆ ಮಾತಾಡಿದ್ದೀರಾ ಅಂತ ಕೇಳಿದರೆ ಅವ್ರು ಇಲ್ಲ ಅಂತ ಹೇಳ್ತಾರೆ. ಅದರಿಂದ ನಾವು ಈ ಶಿಕ್ಷಣ ಗ್ರಾಮ ಸಭೆಗಳಲ್ಲಿ ಪ್ರಾರಂಭದಿಂದ ಅಡಿಯಿಂದ ಇದನ್ನ ಶುರು ಮಾಡಬೇಕಾಗಿದೆ. 1ನೇ ಕ್ಲಾಸ್ ಪುಸ್ತಕ 4ನೇ ಕ್ಲಾಸ್ ಪಾಸ್ ಮಾಡಿದ್ರ 1ನೇ ಕ್ಲಾಸ್ ಪುಸ್ತಕ ಓದಲ್ಲ, ಏನ್ ಮಾಡಿರಿ? ಇವಾಗ 1ನೇ ಕ್ಲಾಸಿಂದ 4ನೇ ಕ್ಲಾಸ್ ವರೆಗೂ ನಾವು ಮಕ್ಕಳನ್ನ ಕಡ್ಡಾಯವಾಗಿ ಪಾಸ್ ಮಾಡ್ಕೊಂಡು ಬಂದಾಗ 5ನೇ ತರಗತಿಗೆ ಬಂದ್ ಅಟೆಂಡೆನ್ಸ್ ಇರುತ್ತೆ, ಓದಕ್ ಬರಲ್ಲ. 5ನೇ ತರಗತಿಗೆ ಬಂದಾಗ ಆ ಮಗುಗೆ ಏನು ಬರಕ್ಕಾಗಲ್ಲ. ಅಲ್ಲೂ ಏನು ಇಷ್ಟು % ಫೇಲ್ ಮಾಡ್ಬೋದು, ಇಷ್ಟು % ಪಾಸ್ ಮಾಡ್ಬೇಕು ಅಂತ ಅಲ್ಲೂ ಇದೆ. ಅಷ್ಟು % ನಾವು ಪಾಸ್ ಮಾಡ್ಲೇಬೇಕಾಗುತ್ತೆ. ಇವಾಗ ಅಷ್ಟು ಜನಕ್ಕೆ ಕಲಿಯೋದು ಸಾಧ್ಯ ಇಲ್ಲಲ್ಲ. ಎಷ್ಟೊತ್ತು ಒಬ್ರೆ 10 ಜನ ಕೂಡ್ಸೋಷ್ಟಿಗೆ ಇನ್ನು 10 ಜನ ಎದ್ದೇಳ್ತಾರೆ. ಅವರು ಹೊರಗಡೆ ಹೋಗೋರು ಯಾರೋ ಬರೋರೆಲ್ಲ ಅಷ್ಟು ಜನ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ಲೈಟ್ ಹಾಕ್ಸಿ, ಇಷ್ಟೆಲ್ಲ ಕರೆಂಟ್ ಬರ್ಸಿ, ನೀರ್ ಹಾಕ್ಸಿ, ಗೇಟ್ ಹಾಕ್ಸಿ, ಎಲ್ಲಾ ಮಕ್ಕಳು ಫೇಲ್ ಆಯ್ತು ಅಂದ್ರೆ ಇದೆಲ್ಲ ಯಾಕೆ ಮಾಡ್ಬೇಕು ನಾವೆಲ್ಲ? ಈಗ ಇನ್ನೊಂದು NCERT ಸ್ಟಡಿ ಪ್ರಕಾರ ನಾವು ನೋಡಿದಾಗ ಅಲ್ಲಿ 100 ಮಕ್ಕಳು 1ನೇ ಕ್ಲಾಸ್ ಅಲ್ಲಿ ಕಾಲಿಟ್ರೆ ಕೇವಲ 8 ಅಥವಾ 9 ಮಕ್ಕಳು 10ನೇ ಕ್ಲಾಸಲ್ಲಿ ಪಾಸ್ ಆಗ್ತಾ ಇದ್ದಾರೆ. ಸೊ ಈ 1 ರಿಂದ 10ರಲ್ಲಿ ಯು ಆರ್ ಆಲ್ಮೋಸ್ಟ್ ಎಕ್ಸ್ಪೆಕ್ಟಿಂಗ್ 90% ಡ್ರಾಪ್ ಔಟ್. ಶಿಕ್ಷಣ ಜನರ ಜೀವನನ ರೂಪಿಸುವಂತೆ ಇರಬೇಕು. ಆದರೆ ಜನರ ಜೀವನ ರೂಪಿಸುವಂತ ಶಿಕ್ಷಣನ ಜನರೇ ನಿರ್ಧಾರ ಮಾಡುವ ರೀತಿಯಲ್ಲಿ ಇರಬೇಕು. ಒಬ್ಬ ಸ್ಟೂಡೆಂಟ್ ಆದವನು ವಿದ್ಯೆ ಜೊತೆಗೆ ನಾಗರಿಕತೆ ಕಲಿಬೇಕು. ಸ್ಕೂಲಲ್ಲಿ ಬಂದು ಇಲ್ಲಿ ಸ್ಕೂಲಲ್ಲಿ ಬಂದು ಬರೀ ವಿದ್ಯೆ ಕಲ್ತ್ಕೊಂಡ್ರೆ ಆಗಲ್ಲ. ಸಮಾಜದಲ್ಲಿ ಹೆಂಗ್ ವರ್ತಿಸ್ಬೇಕು, ಅವನೇನ್ ಮಾಡ್ಬೇಕು ಅನ್ನೋದೆಲ್ಲ ಗೊತ್ತಿರ್ಬೇಕು. ಮಕ್ಕಳು ಶಾಲೆಗೆ ಬರ್ಬೇಕಾದ್ರೆ ಕಲಿಬೇಕಾದ್ರೆ ಅವರು ಒಂದು ವಾತಾವರಣ ಚೆನ್ನಾಗಿರ್ಬೇಕು. ಶಾಲೆ ಅಂದ್ರೆ ಎದ್ದ ತಕ್ಷಣ ಸ್ಕೂಲು ಮನೆಯಿಂದ ಬರ್ಬೇಕು ಅನ್ನೋ ಉತ್ಸಾಹ ಇರ್ಬೇಕು. ಎಂದರೆ ಪಂಚಮಾನ ಪದ್ಧತಿ. ಪಂಚಮಾನ ಪದ್ಧತಿಯಲ್ಲಿ ಉಪಯೋಗಿಸ್ತಕ್ಕಂಥ ಸಂಖ್ಯೆಗಳು
ನಮ್ಮಲ್ಲಿ ಅರ್ಧಕ್ಕಿಂತ ಹೆಚ್ಚು ಮಕ್ಕಳು ಶಾಲೆಯ ಹೊರಗಡೆ ಉಳಿದಿದ್ದಾರೆ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಧೋರಣೆ ಇದೆ, ಇದು ಸರ್ಕಾರದ ಜವಾಬ್ದಾರಿ, ಇದು ಸರ್ಕಾರನೇ ಮಾಡ್ಬೇಕು ಅಂತ ಹೇಳೋದಿದೆ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅದು ನಾವು ಸ್ವಲ್ಪ ಜವಾಬ್ದಾರಿ ತಕೊಂಡು ಏನ್ ಮಾಡಬಹುದು. ಈಗ ಇಲ್ಲಿ ಆಯ್ತು, ಈಗ ನಾವು ಬಿಟ್ಟು ಬಿಡುವ ಇದನ್ನ, ಇದು ಸರ್ಕಾರದ ಜವಾಬ್ದಾರಿ, ನಮ್ಮ ಮಕ್ಕಳು ಮಾಸ್ಟರ್ಗೆ ಬಸ್ ಇಲ್ಲ, ನಮ್ಮ ಮಕ್ಕಳಿಗೆ ಕಲಿಯಕ್ಕಾಗಲ್ಲ ಅಂತ ಬಿಟ್ರೆ ಇಲ್ಲಿ ಮುಂದಕ್ಕೆ ತೊಂದರೆ ಆಗೋದು ಯಾವ ಮಕ್ಕಳಿಗೆ? ನಮ್ಮ ಮಕ್ಕಳಿಗೆ ಅಲ್ವಾ? ಈಗ ಶಾಲೆ ವ್ಯವಸ್ಥೆ ಏನ್ ಮಾಡಿದೆ ಅಂತಂದ್ರೆ ಸಮುದಾಯನ ಶಾಲೆಯಿಂದ ತುಂಬಾ ದೂರ ಇಟ್ಟಿದೆ. ಶಾಲೆಗೆ ಏನಾದರೂ ಬೇಕು ಅಂದಾಗ ಸಮುದಾಯನ ಕರೀತದೆ. ಆ ಶಾಲೆಗೆ ಬೇಕಾದಂಥ ಪೀಠೋಪಕರಣ ಆಗಲಿ ಅಥವಾ ಅಲ್ಲಿಗೇನಾದರೂ ಸೈಟ್ ಬೇಕಾಗಲಿ ಅಥವಾ ಮಗು ಯಾರಾದರೂ ಏನಾದರೂ ಫೀಸ್ ಕೊಟ್ಟಿಲ್ಲ ಅಂತ ತಂದೆಗಳನ್ನ ಕರೆಸ್ತಾರೆ. ಆದರೆ ಆ ಒಂದು ಊರಲ್ಲಿ ಶಾಲೆ ಇದೆ ಅಂತ ಅಂದರೆ ಆ ಶಾಲೆಗೂ ಮತ್ತು ಅಲ್ಲಿರ್ತಕ್ಕಂಥ ಶಿಕ್ಷಕನಿಗೂ ಸಮುದಾಯಕ್ಕೂ ಇಲ್ಲಿ ತನಕ ಯಾವುದೇ ಥರವಾದ ಸಂಬಂಧ ಇಲ್ಲ. ಉಪಾಧ್ಯಾಯರು ಶನಿವಾರ ಭಾನುವಾರ 2 ದಿನ ರಜೆ ಹಾಕ್ಬಿಟ್ಟು 2 ದಿನ ಸ್ಕೂಲ್ ಇಲ್ಲ, ಶನಿವಾರ ಪೂರ ಮಾಡಬೇಕು, ಭಾನುವಾರಕ್ಕಿಲ್ಲ. ಇನ್ನು ಭಾನುವಾರ ಕಂಡು ಬರ್ದಾರೆ ಮಕ್ಕ ಏನು ಮಾಡೋ ಗೋಲಿ ಆಗ್ತಾವ, ಬೋರಿಂಗ್ ಹೊಡೆದು ಕೈ ಸಿಕ್ಸ್ಕತ್ತವ, ಸೊಪ್ಪು ಕೊಯ್ಯಕ್ಕೆ ಹೋಯ್ತವ, ಕಳ್ಳಕಾಯಕ್ಕೆ ಹೋಯ್ತವ, ಅಕ್ಕಿ ಬಿಡ್ಸಕ್ಕೆ ಹೋಯ್ತವ, ಕೂಳ ಹತ್ತಿಯ. ಜವಾಬ್ದಾರಿ ಯಾರ? ಉಪಾಧ್ಯಾಯರು. ಮಕ್ಕಳು ಅವ್ರನ್ನ ಕಳಿಸೋದಿಲ್ಲ, ಕಳಿಸೋದೆಲ್ಲ ಅಡ್ಡದಾರ ಆಟ ಆಡ್ಕೊಟ್ಟು ವಾಪಸ್ ಹೊರಡ್ತಾರೆ. ಅಲ್ಲಿ ಸ್ಕೂಲಲ್ಲಿ ಏನ್ ಮಾಡಿದೀವಿ ನಾವು ಅದನ್ನ ಅವ್ರು ಕೇಳಲ್ಲ, ಪರಿಶೀಲನೆ ಮಾಡಲ್ಲ. ಅವರು ಬಂದು ಕೇಳ್ತಿದ್ರೆ ನಮಗೂ ಸ್ವಲ್ಪ ಇಂಟ್ರೆಸ್ಟ್ ಬರ್ತಿರ್ತಾರೆ. ಅವ್ರ ಮಗು ಬಗ್ಗೆ ಸ್ವಲ್ಪ ನಾವು ಇಂಟ್ರೆಸ್ಟ್ ತಗೋಬೇಕು ಅಂತ ನಮಗೂ ಸ್ವಲ್ಪ ಇಂಟ್ರೆಸ್ಟ್ ಬರ್ತದೆ. ನಮ್ಮಂತವ್ರು ಬಂದು ಕೇಳಿದಾಗ ಕೆಲವು ಜನಗಳಿಗೆ ಅನ್ಎಜುಕೇಟೆಡ್ ಬಂದಿದ್ದಾಗ ಶಿಕ್ಷಕರು ನಮ್ಗೇನು ಗೌರ್ಮೆಂಟ್ ಸಂಬಳ ಕೊಡ್ತಾ ಇದೆ, ನೀವು ಬಂದ್ರೆ ಎಷ್ಟು ಬರ್ರೆ ಎಷ್ಟು ಒಂದು ಶಿಕ್ಷಕರು ಬಹಳಷ್ಟು ಜನ ಇದ್ದಾರೆ ಸರ್. ಯಾಕೆ ಹಂಗಾಗಿದೆ ಅಂತಂದ್ರೆ ನಾವೇನ್ ಮಾಡಿದೀವಿ, ಇದಕ್ಕೆ ಏನೇ ಆದ್ರೂ ಕೂಡ ಸರ್ಕಾರನೇ ಹೊಣೆ, ಇದಕ್ಕೆ BOನೇ ಹೊಣೆ, ಇದಕ್ಕೆ ಟೀಚರೇ ಹೊಣೆ ಅಂತ ಹೇಳ್ಬಿಟ್ಟಿದೀವಿ. ಬಟ್ ನಮಗೂ ಒಂದು ಹಕ್ಕಿದೆ, ನಾವೆಲ್ಲರೂ ಸೇರಿ ಈ ಒಂದು ಶಾಲೆಗೆ ನಾವು ಹೊಣೆಗಾರರಾಗಬೇಕು, ನಾವು ಜವಾಬ್ದಾರಿ ತಗೋಬೇಕಂತ ಮನೋಭಾವ ಈಗ ನಿಮ್ಗೆಲ್ರಿಗೂ. ಇವಾಗ 4ನೇ ಕ್ಲಾಸಿಗೆ ಬಂದಿರೋ ಒಬ್ಬ ಹುಡುಗ ಆ ಅನ್ನೋ ಅಕ್ಷರ ಗುರುತಿಸ್ತಿಲ್ಲ, ಅವನ IQ ಕಡಿಮೆನಾ, ಮಿಸ್ ಕಲಿಸಿಲ್ವಾ ಅಥವಾ ಮನೆ ಪ್ರಾಬ್ಲಮ್ ಗೊತ್ತಿಲ್ಲ. ಇದನ್ನ ಸ್ವಲ್ಪ ಹಿಂದೆನೆ ತಪ್ಪು ಯಾವತ್ತೂ ಒಂದ್ ಕಡೆಯಿಂದ ಆಗಲ್ಲ, 2 ಕಡೆಯಿಂದನೂ ಆಗುತ್ತೆ. ನಿಮ್ದು ತಪ್ಪಿರುತ್ತೆ, ಮೇಡಮ್ದು ತಪ್ಪಿರುತ್ತೆ. ಈಗಿನ ಪರಿಸ್ಥಿತಿ ನಿಮ್ಗೆ ಒಟ್ಟಾರೆ ಸರಿಯಿಲ್ಲ. ಇದಕ್ಕೆ ಯಾರು ಜವಾಬ್ದಾರಿ? ಒಂದು ಅರ್ಜಿ ಬರ್ಬೇಕು. ನನ್ನ ಮಗ ಕೈಯಲ್ಲೇ ಪ್ಲೇಟ್ನ ಹಿಡ್ಕೊಂಡ್ ಬರ್ತಾನ, ಅದು ಹಿಡ್ಕೊಂಡ್ ಬರ್ತಾನ ಅಂತ ಹೇಳ್ತಾರ. ಒಟ್ಟಾಗೆ ಇಲ್ಲಿ ಸ್ಕೂಲ್ ಹತ್ರ ಹೋಗಿ ಅಂಗನವಾಡಿ ಟೀಚರ್ ಆಗ್ಲಿ ಯಾರ ಹತ್ರ ಯಾಕ್ರಿ ನಮ್ಮ ಮಗ ಕೈಯಲ್ಲಿ ಕೊಟ್ಟಿರ, ನಿಮಗೆ ಪ್ಲೇಟ್ ಕೊಟ್ಟಾರ ಇಲ್ಲ ಅಂತ ಕೇಳಿದವರು ಇಷ್ಟು ಜನ ಯಾರು ಇಲ್ಲ. ಫಸ್ಟ್ ತಪ್ಪೇ ನಮ್ದು. ಆ ನಿರ್ಧಾರಗಳನ್ನ ಜಾರಿ ತರೋದ ಒಂದು ಜವಾಬ್ದಾರಿಯ ದೃಷ್ಟಿಯಲ್ಲಿ ಆ ಗ್ರಾಮ ಸಭೆನೇ ನಿರ್ಧಾರ ಮಾಡುತ್ತೆ ನಮ್ಮ ಶಾಲೆಗೆ ಒಂದು ಪ್ರಜೆಗಳ ಕ್ರಿಯಾ ಗುಂಪು ಇರ್ಬೇಕಂತೇಳಿ. ಅದ್ರ ಜೊತೆಯಲ್ಲಿ ಗ್ರಾಮ ಸಭೆನೇ ಆಯ್ಕೆ ಕೂಡ ಮಾಡುತ್ತೆ ಯಾರು ಆ ಕ್ರಿಯಾ ಗುಂಪಿನಲ್ಲಿ ಸದಸ್ಯರಾಗಿ ಇರ್ಬೇಕಂತ. ಈ ಪ್ರಜೆಗಳ ಕ್ರಿಯಾ ಗುಂಪು ನಿರಂತರವಾಗಿ ಶಿಕ್ಷಣ ಪ್ರಕ್ರಿಯೆಯಲ್ಲಿ ಸಮುದಾಯದ ಒಟ್ಟಿಗೆ ಸಮುದಾಯನ ಒಂದು ಪ್ರತಿಬಿಂಬಿಸುವಂತ ಒಂದು ಗುಂಪಾಗಿದ್ದು ನಿರಂತರವಾಗಿ ಶಾಲೆಯ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇರ್ತದೆ. ಮುಂದೆ ಇದು ಹಂತ ಹಂತವಾಗಿ ಇದೇ ರೀತಿಯಾಗಿ ಮುಂದುವರ್ಕೊಂಡು ಹೋಗಿ ಒಂದು ಹಂತದಲ್ಲಿ ಜನರು ನಮ್ಮ ಮಕ್ಕಳಿಗೆ ಇಂಥದೇ ಶಿಕ್ಷಣ ಬೇಕು ಅಂತ ಹೇಳಿ ನಿರ್ಧಾರ ಮಾಡುವಂತಹ ಒಂದು ಪರಿಸ್ಥಿತಿನ ಇದು ನಿರ್ಮಾಣ ಮಾಡ್ಲಿಕ್ಕೆ ಸಹಾಯಕ ಆಗುತ್ತೆ. ಯಾಕಂದ್ರೆ ಇದೇ ರೀತಿ ಈಗ ಒಂದ್ಸಾರಿ ಮಾಡ್ಬಿಟ್ಟು ಬಿಟ್ಬಿಟ್ರೆ ಸರಿ ಹೋಗಲ್ಲ. 15 ದಿವಸಕ್ಕೊಂದ್ ದಿವಸ ಅಥವಾ ತಿಂಗ್ಳಿಗೊಂದ್ಸಾರಿ ಮಾಡ್ತಾ ಇರ್ಬೇಕು. ಮತ್ತೆ ಕಾರ್ಯರೂಪಕ್ಕೆ ತರ್ಬೇಕು. ಇದನ್ನ ಕಾರ್ಯರೂಪಕ್ಕೆ ತಂದಾಗ ನಾವು ಪಟ್ಟ ಶ್ರಮಕ್ಕೆ ಪ್ರತಿಫಲ ಏನಂತ ಗೊತ್ತಾಗೋದು. ಈ ಗ್ರಾಮ ಸಭೆಯಿಂದ ನಾವು ನೀವೆಲ್ಲರೂ ಮಹಿಳೆಯರು, ಮಕ್ಕಳು, ಶಿಕ್ಷಕರು ನಾವೆಲ್ಲ ಸೇರಿ ಇವತ್ತು ಒಳ್ಳೇದೊಂದು ತೀರ್ಮಾನ ಮಾಡಿದೀವಿ. ಇಷ್ಟು ಹೇಳ್ಬಿಟ್ಟು ಹೊಟ್ಟೋದ್ರೆ ಒಳ್ಳೇದಾಗ್ತದ? ನಾಳೆ ಬೈತೀವಿ, ನೀವು ಬಂದು ಇದನ್ನೆಲ್ಲ ಮಾಡ್ಬಿಟ್ಟು ಹೋದ್ರು ಕೆಲಸ ಬಿಟ್ಟು ಆಯ್ತು ಅಂತ ಇಲ್ಲದೆ ಹೋದ್ರೆ ಇಷ್ಟಕ್ಕೆ ಆಯ್ತು ಅಂತ ಇಲ್ಲ. ಒಂದು 10 ರಿಂದ 15 ಜನ ಸೇರಿ ನಿರಂತರವಾಗಿ ಶಿಕ್ಷಕರ ಜೊತೆನಲ್ಲಿ, ಮಕ್ಕಳ ಜೊತೆನಲ್ಲಿ, ಪೋಷಕರ ಜೊತೆನಲ್ಲಿ, ಅರ್ಥ ಇದೆ ಸರ್, ಸ್ವಲ್ಪ ಸ್ಕೂಲ್ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ಇದು ವಹಿಸ್ಕೊಳ್ತೀರಾ ನೀವು? ಈ ಜವಾಬ್ದಾರಿನ ತಗೊಳ್ತೀರಾ? ಒಂದೊಂದಾಗಿ ನಾವು ಚಿಕ್ಕದಾಗಿ ಕೆಲಸ ಶುರು ಮಾಡುವ. ಸ್ವಲ್ಪ ಕೈ ಎತ್ತಿ, ನಿಮ್ಮ ಹೆಸರು ಹೇಳಿ. ಹೇಳಿ ಸರ್, ಕೈ ಸರಿಯಾದಂಥ ಅಂಕಿಅಂಶಗಳನ್ನ ಸಂಗ್ರಹಿಸೋ ಜವಾಬ್ದಾರಿ ಊರೊಳಗಡೆ ಬಾಬು ಮತ್ತೆ ನೀವೇ ಹೇಳಿ ಹೆಸರು. ಗೋವಿಂದರಾಜ್ ಇಬ್ರು ಜವಾಬ್ದಾರಿ ತಗೊಂಡಿದ್ದೀರಾ. ಮೇಲಗಡೆ ಕಾಲೋನಿದು ಬೈರೇಗೌಡ ಮುನಿಯಪ್ಪ. ಹಾಗೆ ನಮ್ಮ ಮಕ್ಕಳು ಇನ್ನು ನಾವ್ ಏನೇನೋ ಕನ್ಸು ಕಟ್ಕೊಂಡು ಶಾಲೆಗೆ ಕಳಿಸ್ತಾ ಇದೀವಲ್ಲ, ಆ ಕನ್ಸು ಸರಿ ಆಗ್ಬೇಕಂದ್ರೆ ನಾವೆಲ್ಲ ಏನ್ ಮಾಡ್ಬೇಕು ಅಷ್ಟನ್ನು ಜವಾಬ್ದಾರಿ ಅವ್ರು ತಗೋಬೇಕಾಗುತ್ತೆ.
ಸರ್ ಊರಿಂದ 4-6 ಜನನ ಸಂಪರ್ಕ ಮಾಡಿಬಿಟ್ಟು ನಾವು ಅವ್ರ ಹತ್ರ ಮಾತಾಡ್ಬಿಟ್ಟು ಅವರಲ್ಲಿ ಏನು ಅವ್ರ ಸಹಾಯ ಸಿಗುತ್ತೆ ಅದ್ರ ಬಗ್ಗೆ ನಾವು ಸ್ವಲ್ಪ ಇದು ಮಾಡ್ಕೊಂಡು ಒಂದು ವ್ಯವಸ್ಥೆ ಮಾಡಿಬಿಟ್ಟು ಸ್ಕೂಲಿಗೆ ತಂದು ಮಾಡ್ಕೋಣ ಅಂತ ಒಂದು ಇದ್ರ ಮೇಲೆ ನಾವು ಭರವಸೆ ಮೇಲೆ ತಗೊಂಡಿದ್ದೀವಿ ಸರ್. ಅದು ಬಗೆಹರಿಯೋದು ಇಲ್ಲ, ಗ್ರಾಮಸ್ಥರು ಎಲ್ಲ ಸಮ್ಮುಖದಲ್ಲಿ ನಡೆದ್ರೆ ತಾನೇ ಅದು ಬಗೆಹರಿಯಕ್ಕೆ ಒಂದು ಮಟ್ಟ ಕಾಣೋದು. ಅವರು ಬೇರೆಯವ್ರ ಮೇಲೆ ಅಂದರೆ ಸರ್ಕಾರ ಇದೆ, BO ಇದೆ, ಗ್ರಾಮ ಪಂಚಾಯಿತಿ ಇದೆ, ಅವರೆಲ್ಲ ಬಂದು ಮಾಡಲಿ ಅನ್ನೋದಕ್ಕಿಂತ ನಮ್ಮ ಶಾಲೆ ನಮ್ಮೂರ ಮಕ್ಕಳು ಹೋಗ್ತಾ ಇರೋದು, ನಾವು ತಾನೇ ಈ ಶಾಲೆಯಿಂದ ಪ್ರತಿಫಲನ ಪಡೆಯುವಂಥದ್ದು ಅದನ್ನು ಅವರು ತುಂಬ ಬೇಗ ಅರ್ಥ ಮಾಡ್ಕೊತಾ ಇದ್ರು. ಕೊಠಡಿಗಳು ಸೋರ್ತಾ ಇದೆ, ವೈಟ್ ವಾಶ್ ಆಗಬೇಕು, ಆ ಥರದ ವಿಷಯನ ಗ್ರಾಮ ಪಂಚಾಯತಿ ಮೆಂಬರ್ ಏನು ಹೇಳ್ತಾರೆ ಅಥವಾ ಗ್ರಾಮ ಪಂಚಾಯತಿ ದುಡ್ಡು ಕೊಡೋಕ್ಕೆ ಸಾಧ್ಯ ಇದೆಯಾ ಆ ಥರ ವೆಯ್ಟ್ ಮಾಡೋದಕ್ಕಿಂತ ನಾವೇ ಯಾಕೆ ಹೋಗಿ ಅದನ್ನು ಒಂದು ಭಾನುವಾರ ದಿನ ಶಾಲೆ ರಿಪೇರಿನ ಯಾಕೆ ಮಾಡಬಾರ್ದು. ನಮ್ಮ ಸ್ಕೂಲಿಂದ 4 ಜನ ವಿದ್ಯಾರ್ಥಿಗಳು ರ್ಯಾಂಕ್ ಬಂದರೆ ನಮ್ಮೂರು ಸ್ಕೂಲ್ಗೆ ಒಂದು ಗೌರವ ಸಿಗುತ್ತೆ. ಅದ್ರ ಸಹ ಇದಕ್ಕಿಂತ ನಾನು ಆ ಥರ ಶ್ರಮಪಟ್ಟು ಶಾಲೆಗೆ ಅವಾಗವಾಗ ಹೋಗಿ ಮಾಸ್ಟರ್ಗಳು ಪಾಠ ಮಾಡ್ತಾ ಇದ್ದಾರಾ ಇಲ್ವಂತ ನೋಡಿ ಬರ್ದಾರ ಹುಡುಗರೆಲ್ಲ ಮುಂದೆ ಕೂರಿಸಿ ಪಾಠ ಹೇಳಿಸ್ತಾ ಇದೀವಿ, ಟ್ಯೂಷನ್ ಕಳಿಸ್ತಾ ಇದೀವಿ. ನೀವು ಯಾವಾಗಾದರೂ ಒಂದು ಶಾಲೆ ಹತ್ರ ಆಗಲಿ ಅಥವಾ ಶಿಕ್ಷಣ ವ್ಯವಸ್ಥೆಗಾಗಲಿ ಮಕ್ಕಳಿಗೋಸ್ಕರ ನೀವೇನಾದರೂ ಮಾಡಿದಾಗ ಏನಾಗುತ್ತೆ, ಇದು ನಮ್ಮದು, ನಮ್ಮ ಶಾಲೆ, ನಮ್ಮ ವ್ಯವಸ್ಥೆ ಅಂತ ಒಂದು ಭಾವನೆ ಬರುತ್ತೆ. ಯಾವಾಗ ನಮ್ಮ ಶಾಲೆ ಅಂತ ಒಂದು ಜನಗಳಿಗೆ ಮನೋಭಾವ ಬರ್ತದೆ ಆಗ ಅವರು ಅಲ್ಲಿ ಭಾಗವಹಿಸ್ತಾರೆ. ಅದಕ್ಕೆ ಅವರಿಂದ ಏನಾಗುತ್ತೆ ಅದನ್ನ ಶಾಲೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಎಲ್ಲ ನಮ್ಮ ಶಾಲೆಗೆ, ನಮ್ಮೂರಿನ ಶಾಲೆಗೆ ನಾವು ಪರಿಹರಿಸೋದೇ ಹೊರತು ಬೇರೊಬ್ರು ಯಾರು ಪರಿಹರಿಸೋದಿಲ್ಲ. ನಾವು ಒಂದ್ ದೇವಸ್ಥಾನ ಕಟ್ಬೇಕಾದ್ರೆ 16 ಜನ ಸೇರಿ ಹೆಂಗ್ ಒಂದು ದೇವಸ್ಥಾನಕ್ಕೆ ಇದ್ ಮಾಡ್ತೀವೋ ಆತರ ಇದು ಒಂದು ದೇವಸ್ಥಾನಕ್ಕೋಸ್ಕರ ಶ್ರಮಿಸ್ತಾ ಇರೋದು. ನಮ್ಮ ದಾಸನಪುರ ಗ್ರಾಮ ಪಂಚಾಯತಿನೇ ಮಾದರಿ ಒಂದು ಪಂಚಾಯತಿ, ಶಾಲೆಗಳೆಲ್ಲ ಒಂದು ಮಾದರಿ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಗೆ ಮೇಯ್ನ್ ಅದು ಬಂತು ನಮ್ಮ ಮೈಂಡ್ಗಳಿಗೆ. ನನ್ಗೆ ಇವಾಗ್ಲೂ ಅನುಮಾನ, ಇವ್ರು ಇಂತೆ ಸರ್ಕಾರದವರೆಲ್ಲ ಹಿಂದಿಂದ ಬಂದು ಚಪ್ರ ಹಾಕಿಸ್ಕೊಂಡು ಹೂನಾರ ಹಾಕ್ಸ್ಕೊಂಡು ಶಲ್ಯ ಒದಿಸ್ಕೊಂಡು ನೋಡ್ರಿ ಆಗೋಯ್ತು ನಾಳೆ ಬೆಳಗ್ಗೆ ಚರಂಡಿ ನೀವೇನ್ ಚಿಂತೆ ಮಾಡ್ಬೇಡಿ ನೀವ್ ಬಂದ್ಬಿಡ್ರಿ ಅಲ್ಲಿಗೆ ಅಂತ ಹೊಂಟೋಗ್ಬಿಟ್ರು. ಆಯ್ತಾ ಹೋದವ್ರು ವಾಪಸ್ ಹಿಂದ್ಬಿಡು, ಅವ್ರು ಉಳ್ದವ್ರು ಈಗ್ಲೂ ಇವೆಲ್ಲ ಆದ್ಮೇಲೂ ಈ ನಮ್ ಕಲಿಯುಗದಲ್ಲಿ ನಮ್ ಕರ್ನಾಟಕದಲ್ಲಿ ಇಂಥ ಜನ ಹೊಸ್ತಾಗ್ ಬಂದು ಜನನ ಮೆಚ್ಚಣೆ ಮಾಡಬಹುದು ಅದಕ್ಕೋಸ್ಕರ ಬಂದವ್ರಂತೂ ಈಗಲೂ ಕೂಡ ನನ್ಗೆ ಅನುಭವ ಆಗಲ್ಲ. ನನಗೆ ನಂಬಿಕೆ ಬರಬೇಕಾದ್ರೆ ಆ ಕಾರ್ಯ ಶುದ್ಧತೆ ಆಗಿ ನಮ್ ಕಣ್ಣಿಂದ ನೋಡ್ದು ಅಂದ್ರೆ ಅವಾಗ ಇವ್ರು ಮಾಡಿದ್ದು ಸಾರ್ಥಕ, ನಾವು ಕೇಳಿದ್ದು ಸಾರ್ಥಕ, ಹೊಲ್ತಾವ್ ದನ ಕಟ್ಟಿರೋದು ಸಾರ್ಥಕ, ದನ ಹೋದ್ರು ಇದು ಅನುಕೂಲ ಆಯ್ತು ಅನ್ನೋದು ಭಾವನೆಗೋಸ್ಕರ ನನಗೆ ಆತ್ಮ ಹೇಳ್ತಾ. ನಿಮ್ಮ ಹೆಸರೇನು? ನನ್ನ ಹೆಸರು ವೆಂಕಟಯ್ಯನವರೇ. ಈಗ ಸ್ಕೂಲಲ್ಲಿ ಕ್ಲೀನ್ ಮಾಡ್ಬೇಕು ಅಂತ ಯಾರು ಜವಾಬ್ದಾರಿ ತಗೊಂಡಿರೋದು? ನಾವೇನೆ. ಹಂಗಿದ್ದಕ್ಕೆ ಬೇಜಾರಾಯ್ತಾ ಇರೋದು ಯಾರಿಗೆ? ನನ್ಗೇನೆ. ಆದ್ಮೇಲೆ ಸಂತೋಷ ಆಗೋದು ಯಾರಿಗೆ? ನಮ್ಗೇನೆ. ಮಾಡೋರು ಯಾರು? ನಾವೇ ಅಲ್ವಾ?